ಗಂಗಾವತಿಯ ಕೆನರಾ ಬ್ಯಾಂಕ್ ಬ್ರಾಂಚ್ನಲ್ಲಿ ಅಧಿಕಾರಿ ನನಗೆ ಕನ್ನಡ ಬರೋದಿಲ್ಲ ಎಂದು ಸಾರ್ವಜನಿಕರಿಗೆ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಅಧಿಕಾರಿ ಕನ್ನಡ ಭಾಷೆಯನ್ನ ಬಳಸಲು ನಿರಾಕರಿಸಿ ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ ಮಾತ್ರ ಮಾತನಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಬರೀ ಹಿಂದಿ ತೆಲುಗು ಅಂದರೆ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಬ್ಯಾಂಕಿಗೆ ವೈಯಕ್ತಿಕ ಕೆಲಸಕ್ಕೆಂದು ಹೋಗಿದ್ದ ಸಾರ್ವಜನಿಕರು ಬ್ಯಾಂಕ್ ಅಧಿಕಾರಿಯೊಟ್ಟಿಗೆ ಮಾತನಾಡಲು ಇಚ್ಛಿಸಿದ್ದಾರೆ. ಆದರೆ ಅಧಿಕಾರಿ ನನಗೆ ಕನ್ನಡ ಮಾತನಾಡಲು ಬರೋದಿಲ್ಲ ಎಂದು ಹೇಳಿದ್ದಾರೆ. ನಂತರ ಕಚೇರಿಯಲ್ಲಿ ಸ್ವಲ್ಪ ಹೊತ್ತು ಅಧಿಕಾರಿಯೊಟ್ಟಿಗೆ ಚರ್ಚೆ ಮಾಡಿ ಸಾರ್ವಜನಿಕ ಸೇವೆಗೆ ಕನ್ನಡ ಕಲಿಯುವಂತೆ ಅಧಿಕಾರಿಗೆ ಹೇಳಿದ್ದಾರೆ. ಅದಲ್ಲ, ಈಗ ಅವರು ಹಿಂದಿ ಬರ್ತಂತೆ, ಅವ್ರಿಗೂ ಕನ್ನಡ ಬರಲ್ಲ ಅಂತೆ. ಈಗ ಕೆಲವರು ಹಿಂದಿ ಬರ್ಲಾರ್ದಾರ ಏನ್ ಮಾಡ್ಬೇಕು? ಇನ್ನೊಬ್ರು ಕರ್ಕೊಂಬರೋಣ. अभी हिंदी नहीं आया सोले को हिंदी वाले को बुला ले का नाम है वो बात बोल रहा है बुला रहा है उसको ಸಾರ್ ಕಳಿಸ್ತಾ ಕರೆಕತ್ತಾರ ಅಂತ ಅವ್ರನ್ನ ನಿನಗೆ ಅರ್ಥ ಆಯ್ತಾ? ಯಾರ ಮಾತು ನಿಮ್ಗೆ ಕನ್ನಡ ಬರಲ್ಲ ಅಂತಂದ್ರೆ ಸಾರ್ ಅವ್ರನ್ನ ಕುಗಾಕತ್ತಾರ ಅಂತ. ಅವ್ರು ಎಷ್ಟು ಮಂದಿ ಕರ್ತಾರೆ ಇಲ್ಲಿ ಬಂದು ಕೂತಾರೆ, ನೀನು ಅವ್ರೆ ಬರ್ಲಿಕ್ಕೆ ಕರ್ತಿರ್ತಾರ. ನಮ್ಗೆ क्या प्रॉब्लम है देखेगा देखा नहीं आप कुछ कन्नड़ा नहीं आया तो क्या बात करना है? ना लैंग्वेज सीखेगा दुनिया लैंग्वेज नहीं साहब, अभी मैनेजर हो के अभी कन्नड़ा नहीं आया तो मेरे पापा मुझे आई एम मैनेजर आई डू नॉट नो कन्नड़ा. ಇವಾಗ ಇಂಡಿಯನ್ ಗವರ್ನಮೆಂಟ್ ಪ್ರಕಾರ छोड़ो छोड़ो वो बात रुको प्रॉब्लम दे ಹೇಳಿ प्रॉब्लम ಹೇಳಿ ಹೇಳಿ ಸರ್ ಇನ್ನೊಂದು ಇದೆ ಕೇಳ್ರಿ. ತೆಲುಗು ಬರ್ತಾವೆ, ತೆಲುಗು ಓಕೆ ಓಕೆ ಅರ್ಥ ಆಯ್ತು. ಅರ್ಥ ಆಗ ಆಮೇಲೆ ಇದ್ರ ಬಂದು ನನಗೆ ಅರ್ಥ ಆಗೋದು. ಒಬ್ಬರು ಕನ್ನಡದವ್ರು ತುಂಬಿಸಿದ್ರೆ ನನಗೆ ಅರ್ಥ ಆಗ್ತದೆ ಅಷ್ಟೇ ಸರ್. ಇಷ್ಟ ಮತ್ತೆ ಅಲ್ಲ, ನಿಮ್ದು ನನಗೆ ಅರ್ಥ ಆಯ್ತು. ಬಟ್ ಇವಾಗ ಗವರ್ಮೆಂಟ್ ಅಪಾಯಿಂಟೆಡ್ ಬ್ಯಾಂಕ್, ನಾವು ಸ್ವಂತ ಪ್ರೈವೇಟ್ ಬ್ಯಾಂಕ್ ಆದ್ರೆ ನೀವು ಹೇಳಿದಂಗೆ